ಓಂ ಲಕ್ಷ್ಮೀನಾರಾಯಣಾಯ ನಮಃ. ನಮಸ್ಕಾರ ಸ್ನೇಹಿತರೆ. ಇಂದಿನ ಸಂಚಿಕೆ ಆರಂಭಿಸುವ ಮೊದಲು ನಿಮ್ಮ ಪ್ರೀತಿಯ ಆರಾಧ್ಯ ದೈವವನ್ನು ಮನದಲ್ಲಿ ನಮಸ್ಕರಿಸಿರಿ. ಸ್ನೇಹಿತರೆ, ಒಮ್ಮೆ ಯೋಚಿಸಿ, ಹಿಂದಿನ ಕಾಲದ ನಮ್ಮ ಹಿರಿಯರ ಮುಖದಲ್ಲಿ ಒಂದು ವಿಶೇಷವಾದ ಕಳೆ ಇರುತ್ತಿತ್ತು, ಒಂದು ತೇಜಸ್ಸಿರುತ್ತಿತ್ತು. ಎಷ್ಟೇ ಕಷ್ಟ ಬಂದರೂ ಅವರು ಕುಗ್ಗಿ ಹೋಗುತ್ತಿರಲಿಲ್ಲ. ಆದರೆ ಇವತ್ತು ಸಣ್ಣ ವಿಷಯಕ್ಕೂ ನಿಮಗೆ ಆತಂಕ, ಭಯ, ಸಿಟ್ಟು ಮತ್ತು ನೆಮ್ಮದಿ ಇಲ್ಲದ ಹಾಗೆ ಅನಿಸುತ್ತಿದೆ ಅಲ್ಲವೇ? ನಮ್ಮ ಹಿರಿಯರಿಗೂ ಮತ್ತು ನಮಗೂ ಯಾಕೆ ಇಷ್ಟು ವ್ಯತ್ಯಾಸ? ಇದಕ್ಕೆ ಕಾರಣ ಅವರವರ ಗ್ರಹಚಾರ ಅಲ್ಲ, ನಾವು ತಿಳಿಯದೆ ದಿನನಿತ್ಯ ಮಾಡೋ ಈ 4 ಭಯಂಕರ ತಪ್ಪುಗಳು. ತಪ್ಪು 1, ಬೆಳಗ್ಗೆ ಎದ್ದ ತಕ್ಷಣ ದೇವರ ನಾಮ ಸ್ಮರಣೆ ಮಾಡೋ ಬದಲು ಪ್ರಪಂಚದ ಎಲ್ಲ ಗೊಂದಲಗಳನ್ನು ತಲೆಗೆ ತುಂಬಿಸಿಕೊಳ್ಳೋದು. ತಪ್ಪು 2, ಉಸಿರಾಟದ ಮೇಲೆ ಗಮನ ಇಲ್ಲದೇ ಇರೋದು. ಊಟ, ನಿದ್ದೆ, ಕೆಲಸದ ಕಡೆಗೆ ಇರುವ ಗಮನ ಉಸಿರಾಟದ ಮೇಲಿಲ್ಲ, ಅರ್ಧಂಬರ್ಧ ಉಸಿರಾಡುವುದು. ತಪ್ಪು 3, ಬಾಯಿಗೆ ಬಂದ ಹಾಗೆ ನೆಗೆಟಿವ್ ಆಗಿ ಮಾತಾಡಿ ನಮ್ಮೊಳಗಿನ ಧನಾತ್ಮಕ ಶಕ್ತಿಯನ್ನು ನಾವೇ ಹಾಳು ಮಾಡಿಕೊಳ್ಳೋದು ಮತ್ತು ಘನತೆಯನ್ನು ಕಡಿಮೆ ಮಾಡಿಕೊಳ್ಳೋದು. ತಪ್ಪು 4, ಮಂತ್ರ ಅಂದರೆ ಕೇವಲ ಭಟ್ಟರು ದೇವಸ್ಥಾನದಲ್ಲಿ ಹೇಳೋದು ಅಂದುಕೊಂಡು ಆ ಶಬ್ದದಲ್ಲಿರೋ ಶಕ್ತಿಯನ್ನು ಕಡೆಗಣಿಸೋದು. ಈ 4 ತಪ್ಪುಗಳನ್ನು ನೀವು ತಿದ್ದಿಕೊಳ್ಳದಿದ್ದರೆ ಗಟ್ಟಿಯಾಗಿ ಹಿಡಿದರೂ ಕೈಯಿಂದ ಮರಳು ಜಾರಿ ಹೋಗುವ ಹಾಗೆ ಸಂಪತ್ತು ಕೂಡ ಜಾರಿ ಹೋಗುತ್ತದೆ. ಈ ತಪ್ಪುಗಳಿಂದ ಏನಾಗತ್ತೆ ಗೊತ್ತಾ? ಕೋಪ ಮತ್ತು ಭಯ ಇವು ನಿಮ್ಮೊಳಗಿನ ಶಾಂತಿಯನ್ನು ದಹಿಸುವ ಕೆಂಡದಂತೆ. ನಮ್ಮ ಹಿರಿಯರು ಸುಮ್ಮನೆ ಹೇಳಿಲ್ಲ, ನಮ್ಮ ದೇಹವೇ ಒಂದು ದೇವಾಲಯ. ಆದರೆ ನಾವು ಕೋಪ ಅಥವಾ ಭಯಕ್ಕೆ ಶರಣಾದಾಗ ಆ ದೇವಾಲಯವು ಅಪವಿತ್ರಗೊಳ್ಳುತ್ತದೆ. ಹಾಗೆಯೇ ಕೋಪ ಮತ್ತು ಆತಂಕಗಳು ಕೇವಲ ಭಾವನೆಗಳಲ್ಲ, ಅವು ನಿಮ್ಮ ದೇಹದೊಳಗೆ ನಡೆಯುವ ರಾಸಾಯನಿಕ ಯುದ್ಧ. ಅದು ಮನುಷ್ಯನಲ್ಲಿ ಒಂದು ಕಣ್ಣಿಗೆ ಕಾಣದ ವಿಷವನ್ನು ಉತ್ಪತ್ತಿ ಮಾಡುತ್ತವೆ. ಈ ವಿಷ ಮೊದಲು ನಿಮ್ಮ ಮನಸ್ಸನ್ನು ಮಲಿನಗೊಳಿಸುತ್ತದೆ. ಹಾಗಾದರೆ ಈ ಬೆಂಕಿಯನ್ನು ಆರಿಸೋದು ಹೇಗೆ? ಈ ವಿಷವನ್ನು ಹೊರಗೆ ಹಾಕೋದು ಹೇಗೆ? ದೇಹಕ್ಕೆ ಧೂಳು ಅಂಟಿದರೆ ನೀರಿನಿಂದ ತೊಳೆಯಬಹುದು, ಆದರೆ ಮನಸ್ಸಿಗೆ ಅಂಟಿದ ಧೂಳನ್ನು ಹೇಗೆ ತೊಳೆಯಬಹುದು? ಅದಕ್ಕೆ ಇರೋದು ಒಂದೇ ದಾರಿ, ಅದೇ ಮಂತ್ರಸ್ನಾನ. ನಮ್ಮ ಋಷಿಮುನಿಗಳು ಕಂಡುಹಿಡಿದ ಅದ್ಭುತ ವಿಜ್ಞಾನ ಇದು. ಯಾವಾಗ ನೀವು ಬಾಯಿ ತೆಗೆದು ಹರಿ ಓಂ ಅಥವಾ ಓಂ ನಮೋ ನಾರಾಯಣಾಯ ಎಂದು ಉಚ್ಚಾರಣೆ ಮಾಡುತ್ತೀವೋ ಗಮನಿಸಿ ನೋಡಿ, ಆ ಶಬ್ದ ಕೇವಲ ಬಾಯಿಂದ ಬರಲ್ಲ, ಅದು ನಿಮ್ಮ ನಾಭಿಯಿಂದ ಅಂದರೆ ಹೊಟ್ಟೆಯ ಆಳದಿಂದ ಬರುತ್ತದೆ. ಯಾಕೆ ಹರಿ ಅನ್ನಬೇಕು? ಸಂಸ್ಕೃತದಲ್ಲಿ ಹರ ಅಂದರೆ ತೆಗೆಯುವುದು ಅಂತ ಅರ್ಥ. ಯಾವಾಗ ನೀವು ಹರಿಹಿ ಓಂ ಎನ್ನುತ್ತೀರೋ ಆ ಶಬ್ದದ ಕಂಪನ ನಿಮ್ಮ ಒಳಗಿರೋ ದುಃಖವನ್ನು, ಪಾಪವನ್ನು, ಆತಂಕವನ್ನು ಕಿತ್ತು ಹೊರಗೆ ಹಾಕುತ್ತದೆ. ಬೆಂಕಿ ಬಿದ್ದ ಜಾಗಕ್ಕೆ ತಂಪಾದ ಮಳೆ ಸುರಿದರೆ ಹೇಗಾಗುತ್ತೋ ಹಾಗೆಯೇ ಓಂ ನಮೋ ನಾರಾಯಣಾಯ ಎಂದರೆ ನಿಮ್ಮ ನರನಾಡಿಗಳು ತಂಪಾಗುತ್ತವೆ. ಇದು ಕೇವಲ ಮಾತಲ್ಲ, ಇದಕ್ಕೆ ನಮ್ಮ ಇತಿಹಾಸದಲ್ಲೇ ಒಂದು ಸಾಕ್ಷಿ ಇದೆ. ನಿಮಗೆಲ್ಲ ನಮ್ಮ ಆದಿಕವಿ ವಾಲ್ಮೀಕಿ ಗೊತ್ತಲ್ಲವಾ? ಅವರು ಹುಟ್ಟುತ್ತಾ ಋಷಿಯಾಗಿರಲಿಲ್ಲ. ಅವರು ರತ್ನಾಕರ ಎಂಬ ದರೋಡೆಕೋರ ಆಗಿದ್ದರು. ಅವರು ಮಾಡುವ ಕೃತ್ಯಗಳಲ್ಲಿ ಯಾವುದೇ ಪಶ್ಚಾತ್ತಾಪವಿರಲಿಲ್ಲ. ನಾರದರು ಬಂದು ನಿನ್ನ ಪಾಪಗಳಿಂದ ಮುಕ್ತಿಯಾಗಲು ರಾಮ ಎಂದು ಜಪ ಮಾಡು ಎಂದರೂ ರಾಮ ಎಂಬ ಪವಿತ್ರ ನಾಮವೇ ಅವನ ಬಾಯಿಂದ ಹೊರಬರಲಿಲ್ಲ. ಅವರ ಮನಸ್ಸಲ್ಲಿ ಎಷ್ಟು ಕ್ರೌರ್ಯ ಇತ್ತು ಅಂದರೆ ಮರ ಮರ ಎಂದು ಜಪ ಮಾಡು ಎಂದು ನಾರದರು ಹೇಳುತ್ತಾರೆ. ಆಶ್ಚರ್ಯವೆಂದರೆ ಅವರು ಯಾವಾಗ ಏಕಾಗ್ರತೆಯಿಂದ ಮರ 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 ಅಂತ ಜಪ ಮಾಡೋಕ್ಕೆ ಶುರು ಮಾಡಿದರೋ ಮರ ಮರ ಎಂಬ ಶಬ್ದ ನಿರಂತರವಾಗಿ ಉಚ್ಚಾರವಾದಾಗ ಅದು ರಾಮ ರಾಮ ಆಗಿ ಪರಿವರ್ತಿತವಾಯಿತು. ಆ ಶಬ್ದದ ಪ್ರವಾಹ ಅವರ ಒಳಗಿದ್ದ ರಾಕ್ಷಸ ಗುಣವನ್ನೇ ಸುಟ್ಟು ಹಾಕಿತು. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಎಂಬ ತಾರಕ ಮಂತ್ರದ ಶಕ್ತಿ ಎಂತಹುದು ಅಂದರೆ ಒಬ್ಬ ದರೋಡೆಕೋರನನ್ನು ಜಗತ್ತೇ ಪೂಜಿಸುವ ಮಹಾಕವಿಯನ್ನಾಗಿ ಮಾಡಿತು. ಸ್ನೇಹಿತರೆ, ಯೋಚಿಸಿ, ಒಂದು ಮಂತ್ರ ಒಬ್ಬ ಕಟುಕನನ್ನೇ ಬದಲಾಯಿಸಿತು ಅಂದರೆ ನಿಮ್ಮ ಚಿಕ್ಕ ಪುಟ್ಟ ಟೆನ್ಷನ್, ಸಾಲದ ಬಾಧೆ, ಮನಸ್ಸಿನ ಕಿರಿಕಿರಿ ಇದನ್ನೆಲ್ಲ ಅದು ಸರಿ ಮಾಡಲ್ವಾ? ಮಹಾಲಕ್ಷ್ಮಿ. ಇವತ್ತಿನಿಂದಲೇ ಆ 4 ತಪ್ಪುಗಳನ್ನು ಮಾಡೋದನ್ನು ನಿಲ್ಲಿಸಿ. ಬದಲಿಗೆ ಈ ಚಿಕ್ಕ ಕೆಲಸ ಮಾಡಿ. ನಾಳೆ ಬೆಳಗ್ಗೆ ಎದ್ದ ತಕ್ಷಣ ಫೋನ್ ಮುಟ್ಟಬೇಡಿ. ಕೇವಲ 5 ನಿಮಿಷ ಬೆನ್ನು ನೇರ ಮಾಡಿ ಕುಳಿತುಕೊಳ್ಳಿ. ದೀರ್ಘವಾಗಿ ಉಸಿರು ತಗೊಳ್ಳಿ. ನಿಮ್ಮ ಇಷ್ಟದ ದೇವರನ್ನು ನೆನೆಸಿಕೊಳ್ಳಿ.
ಅದು ಕೃಷ್ಣ ಇರಲಿ, ಶಿವ ಇರಲಿ ಅಥವಾ ಆಂಜನೇಯ ಇರಲಿ, ನಿಧಾನವಾಗಿ ಹೊಟ್ಟೆಯಾಳದಿಂದ ಹೇಳಿ ಓಂ ನಮಃ ಶಿವಾಯ ಅಥವಾ ಹರೇ ಕೃಷ್ಣ. ಈ ಶಬ್ದ ನಿಮ್ಮ ಮನೆಯ ಗೋಡೆಗಳಿಗೂ ಅಪ್ಪಳಿಸಿ ಮನೆಯಲ್ಲೇ ಒಂದು ದೇವಸ್ಥಾನದ ವಾತಾವರಣ ಸೃಷ್ಟಿಯಾಗೋದನ್ನು ನೀವೇ ನೋಡ್ತೀರಾ. ಸ್ನೇಹಿತರೆ, ದಿನನಿತ್ಯ ಮನೆಯ ಕಸ ಗುಡಿಸೋಕೆ ನೀವು ಪೊರಕೆ ಬಳಸ್ತೀರಾ ಅಲ್ವಾ? ಅದೇ ತರಹ ಈ ಮಂತ್ರ ಎಂಬುದು ನಿಮ್ಮ ಮನಸ್ಸನ್ನು ಶುಚಿ ಮಾಡುವ ದೈವಿಕ ತೀರ್ಥ ಇದ್ದ ಹಾಗೆ. ಯಾವಾಗ ಮಂತ್ರದ ಶಕ್ತಿಯಿಂದ ಮನಸ್ಸಿನ ಕಸ ದೂರವಾಗುತ್ತೋ ಆಗ ಕನ್ನಡಿ ಒರೆಸಿದಾಗ ಪ್ರತಿಬಿಂಬ ಸ್ಪಷ್ಟವಾಗಿ ಕಾಣುವಂತೆ ನಿಮ್ಮ ಬುದ್ಧಿಶಕ್ತಿ ಅಥವಾ ಫೋಕಸ್ ಕೂಡ ಚುರುಕಾಗುತ್ತದೆ. ಯಾವಾಗ ಬುದ್ಧಿ ತಿಳಿಯಾಗುತ್ತೋ ನಿಮ್ಮ ಮುಖದಲ್ಲಿ ಮರೆಮಾಚಿ ಹೋಗಿದ್ದ ಆ ದೈವಿಕ ತೇಜಸ್ಸು ಮತ್ತೆ ಎದ್ದು ಕಾಣಲು ಶುರುವಾಗುತ್ತದೆ. ನೆನಪಿಡಿ, ಎಲ್ಲಿ ಶಾಂತಿ ಮತ್ತು ತೇಜಸ್ಸು ಇರುತ್ತೋ ಅಲ್ಲಿ ತಾಯಿ ಮಹಾಲಕ್ಷ್ಮಿ ತಾನಾಗಿಯೇ ಬಂದು ನೆಲೆಸುತ್ತಾಳೆ. ಅಷ್ಟೇ ಅಲ್ಲ, ನೀವು ದಿನಾ ಹೇಳುವ ಮಂತ್ರದ ಕಂಪನಗಳು ನಿಮ್ಮ ಸುತ್ತಲೂ ಒಂದು ಅದೃಶ್ಯವಾದ ರಕ್ಷಾ ಕವಚವನ್ನು ಸೃಷ್ಟಿ ಮಾಡುತ್ತವೆ. ಆ ಕವಚ ಎಷ್ಟು ಗಟ್ಟಿಯಾಗಿರುತ್ತೆ ಅಂದರೆ ಯಾವುದೇ ಕೆಟ್ಟ ದೃಷ್ಟಿಯಾಗಲಿ ಅಥವಾ ಹೊರಗಿನ ನೆಗೆಟಿವ್ ಶಕ್ತಿಯಾಗಲಿ ನಿಮ್ಮನ್ನು ಅಥವಾ ನಿಮ್ಮ ಕುಟುಂಬವನ್ನು ಮುಟ್ಟೋಕೆ ಸಾಧ್ಯವೇ ಇಲ್ಲ. ಆದರೆ ಇಷ್ಟೆಲ್ಲ ಶಕ್ತಿ ಇರುವ ಮಂತ್ರ ಹೇಳುವಾಗ ದೀಪ ಯಾಕೆ ಹಚ್ಚಬೇಕು? ಎಲೆಕ್ಟ್ರಿಕ್ ಬಲ್ಬ್ ಇದ್ದರೆ ಆಗಲ್ವಾ? ದೀಪದ ಜ್ವಾಲೆಗೂ ನಮ್ಮ ಕಣ್ಣಿಗೂ ಆ ಪಂಚಭೂತಗಳಿಗೂ ಇರುವ ಲಿಂಕ್ ಏನು? ಅದೊಂದು ಅದ್ಭುತ ರಹಸ್ಯ. ಅದನ್ನು ನಾನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ. ಸ್ನೇಹಿತರೆ, ಬನ್ನಿ, ಇಂದಿನ ಸಂಚಿಕೆ ಮುಗಿಸುವ ಮುನ್ನ ಕೇವಲ ಒಂದೇ ಒಂದು ನಿಮಿಷ ನಿಮ್ಮ ಫೋನ್ ಪಕ್ಕಕ್ಕಿಟ್ಟು ಬೆನ್ನು ನೇರ ಮಾಡಿ ಕುಳಿತು ಕಣ್ಣು ಮುಚ್ಚಿಕೊಂಡು ನನ್ನ ಜೊತೆಯಲ್ಲೇ ರಕ್ಷಕನಾದ ಶ್ರೀಮನ್ನಾರಾಯಣನ ಈ ಶಕ್ತಿಶಾಲಿ ಮಂತ್ರವನ್ನು ಭಕ್ತಿಯಿಂದ 11 ಬಾರಿ ಹೇಳಿ. ಹಾಗೆಯೇ ಆ ಕಂಪನವನ್ನು ಗಮನಿಸಿ. ಓಂ ನಮೋ ನಾರಾಯಣಾಯ, 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 ಓಂ ನಮೋ ನಾರಾಯಣಾಯ. ಸ್ನೇಹಿತರೆ, ನಿಮಗೆ ಈ ಸಂಚಿಕೆ ಇಷ್ಟ ಆಗಿದ್ರೆ ಕಾಮೆಂಟ್ನಲ್ಲಿ ಹರಿ ಓಂ ಅಥವಾ ಜೈ ಶ್ರೀರಾಮ್ ಅಂತ ಬರೆಯಿರಿ. ಸ್ನೇಹಿತರೆ, ಮಂತ್ರದಿಂದ ಮನಸ್ಸಿನ ಗೊಂದಲವೇನೋ ದೂರವಾಯಿತು. ಆದರೆ ಜೀವನದ ಯುದ್ಧವನ್ನು ಅರ್ಜುನನಂತೆ ಗೆಲ್ಲುವುದು ಹೇಗೆ? ಆ ರಹಸ್ಯ ಮತ್ತು ಧೈರ್ಯವನ್ನು ಪಡೆಯಲು ನಮ್ಮ ಚಾನೆಲ್ನಲ್ಲಿರುವ ಮೊದಲನೇ ವಿಡಿಯೋವನ್ನು ಈಗಲೇ ನೋಡಿ. ನಮಸ್ಕಾರ. ಇದು ನವಯುಗ ಸಾರಥಿ, ಧರ್ಮದ ದಾರಿಯಲ್ಲಿ ಗೆಲುವಿನ ಕಡೆಗೆ.